ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ನನ್ನ ಅನಂತ ನಮನಗಳು. ನಿನ್ನೆ ಹರ್ಷ ಡಂಬಳವರು ಮನೆಗೆ ಬಂದಾಗ ನಾನು ಹೇಳಿದೆ, ಅಪ್ಪಾಜಿ ನಾನು ಬೇರೆ ಕಡೆ ಒಂದು ಕಡೆ ಬಂದು ಒಂದು ಜವಾಬ್ದಾರಿ ತೊಗೊಂಡಿದ್ದೀನಿ ಇದೇ ಟೈಮಿನೊಳಗೆ ಅಂತ. ಇಲ್ಲ ಬಿ ಎಲ್ ನೀವು ಬಂದು ಒಂದು 2 ನಿಮಿಷ ಬಂದು ಹೋಗ್ಬೇಕು, ನೀವು ಆರ್ಯವ್ರ ಮನೆ ಎದುರಿಗೆ ಇರೋದರಿಂದ 1-2 ನಿಮ್ಮ ಅನುಭವಗಳನ್ನು ಹೇಳಿ ಹೋಗಬೇಕು ಅಂತ ಹೇಳಿದರು. ಅದೇನೋ ಕನ್ನಡದಾಗ ಹೇಳ್ತೀವಲ್ರಿ, ಕೊಳ್ಳಿಗೆ ಬಿತ್ತಂತ, ಹಂಗೆ ಆತು ನನ್ನ ಪರಿಸ್ಥಿತಿ. ಯಾಕಂದ್ರೆ ಬನ್ನಂಜೆ ಗೋವಿಂದಾಚಾರ್ಯರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗದ ಅಂತ ನಾನು ಎಂದೆಂದಿಗೂ ಭಾವಿಸಲಾರೆ. ಆ ವ್ಯಕ್ತಿತ್ವದ ಎತ್ತರವನ್ನು, ಹಿಮಾಲಯ ಸದೃಶ ವ್ಯಕ್ತಿತ್ವವನ್ನು ನಾನು ನೋಡಿದೆ. ಆದರೂ ನಿನ್ನೆ ಮಾತಾಡಿದ್ದು ಒಂದು ಸ್ವಲ್ಪ ತಪ್ಪಾತೇನೋ ನಂದು ಡಂಬಳವ್ರ ಜೊತೆಗೆ. ಒಂದು ಕತೆ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕ ಗೌಡ್ರ ಬಗ್ಗೆ. ಏನು ಕೇಳಿದ್ರು ನನಗೆಲ್ಲ ಗೊತ್ತಾಯ್ತು ಅಂತಿದ್ದ ನನ್ನಂಥ ಒಬ್ಬ ಗೌಡ. ನಿನ್ನೆ ಡಂಬಳವ್ರು ಬಂದಾಗ ಹಂಗೆ ಆತ್ರಿ. ನಾ ಹೇಳಿದೆ ನಮ್ಮ ಮನೆ ಎದುರಿಗೆ ಸರ್ ಬರ್ತಿದ್ರು, ಅವಾಗ ಅವ್ರು ಬಂದಾಗೆಲ್ಲ ಅಲ್ಲೇ ನಾನು ಇರ್ತಿದ್ದೆ ಅಂಥೇಳಿ. ಇದಕ್ಕೊಂದು ಕತೆ ಹೇಳ್ತಾರೆ ರೀ. ಉತ್ತರ ಕರ್ನಾಟಕ ಒಬ್ಬ ಗೌಡ್ರ ಮುಂದೆ ಒಬ್ಬ ಹೇಳಿದತ್ತು, ನಾವು ಅದ್ಭುತ ನಾಟಕ ಮಾಡ್ತಾರೆ ರೀ ಇವರೆಲ್ಲ ಅಂತ ಹೇಳಿ. ಅವ್ನು ಹೇಳಿದತ್ತು, ಇಲ್ಲರಿ ನಾನೂ ನಾಟಕ ಮಾಡ್ತೇನೆ. ಯಾಕಂದ್ರೆ ಗೌಡ್ರ ಪದ್ಧತಿ, ಯಾರು ಏನು ಮಾಡ್ತಾರೆ ನಾ ಎಲ್ಲ ಮಾಡತ್ತನು. ಅಂದ್ಕೊಳ್ಳಿ ನೀವೇನು ಮಾಡಿದ್ದೀರಿ ಅಂದ್ರೆ, ನಾ ಕಿತ್ತೂರು ಚೆನ್ನಮ್ಮ ನಾಟಕನಾಗ ಪಾತ್ರ ಮಾಡಿದ್ದೆ ಅಂತ ಗೌಡ್ರು ಹೇಳಿದ್ರು. ಏನು ಪಾತ್ರು? ಕ್ವಾಟಿ ಗೋಡಿ ಮೇಲೆ ಕಿತ್ತೂರು ಬೋರ್ಡ್ ಹಿಡ್ಕೊಂಡು ಕೂತಿದ್ದೀನಿ ರೀ ಅಂದರು. ನನ್ನ ಪಾತ್ರ ಇಲ್ಲಿ ಇಷ್ಟ ಅದ ರೀ. ಪೂಜ್ಯರಾದ ಬನ್ನಂದೆ ಗೋವಿಂದಾಚಾರ್ಯದ ಅಧ್ಯಾತ್ಮದ ಅರಿವಿನ ಜೊತೆಗೆ ವಿಶ್ವ ಬಂಧುತ್ವವನ್ನು ಮೈಗೂಡಿಸಿಕೊಂಡಂಥ ಮಹಾಮೇರು ವ್ಯಕ್ತಿತ್ವ ಅವರು. ನಾನು ಅವರಲ್ಲಿ ಮೆಚ್ಚಿದ್ದು ಅವರ ವಿಶ್ವ ಬಂಧುತ್ವವನ್ನು. ಅವರ ಆರ್ಯರ ಮನೆಗೆ ಬಂದಾಗ, ಆರ್ಯ ಆಚಾರ್ಯರ ಬಗ್ಗೆ ತಮಗೆಲ್ಲ ಗೊತ್ತದ, ನಾ ಮಾತಾಡೋ ಅವಶ್ಯಕತೆ ಇಲ್ಲ. ಆರ್ಯ ಆಚಾರ್ಯರ ಮನೆಗೆ ಬಂದಾಗ ನನ್ನ ಜೀವನದ ಮಹಾಭಾಗ್ಯ ಯಾವುದರೂ ಒಂದಿದ್ರೆ ಆರ್ಯ ಆಚಾರ್ಯರ ಮನೆ ಎದುರಿಗಿನ ಮನೆ ಅಲ್ಲಿ ನಾನು ಇದ್ದೆ. ಇವತ್ತಿಗೂ ಇದ್ದೀನಿ ರೀ ಅಲ್ಲೇ, ಅದರ ಅಥಣಿಯಲ್ಲೇ ಹೆಚ್ಚಿರ್ತೀನಿ ನಾನು. ಅಲ್ಲಿ ಬಂದಾಗ ಒಮ್ಮೆ ಆರ್ಯರು ನಮ್ಮನ್ನು ಕರಿತಿದ್ರು, ಗೋವಿಂದಾಚಾರ್ಯರು ಬಂದಾರ ಬರ್ರಿ ಬಿ ಎಲ್ಲ ಅಂಥೇಳಿ ಅಲ್ಲಿ ಕೂಡ್ತಿದ್ದೆವು. ಆರ್ಯ ಆಚಾರ್ಯರು ಮತ್ತು ಗೋವಿಂದಾಚಾರ್ಯರ ನಡುವಿನ ಸಂಭಾಷಣೆ ಕೇಳುವುದೇ ಒಂದು ಗ್ರೇಟ್. ನನಗೆ ಕರ್ಣ ಹೇಳುವುದಂದ್ರೆ ಇವತ್ತಿಗೂ ಪ್ರಾಮಾಣಿಕವಾಗಿ ಒಪ್ಪಗೋತನು. ಆ ಎತ್ತರ, ಆ ಮಟ್ಟ ನನಗೇನು ಅರ್ಥ ಆಗ್ತಿದ್ದಿಲ್ಲ, ಅದು ಕೇಳುವುದೇ ಒಂದು ಆನಂದ. ಅವರ ಚರ್ಚೆಗಳು ಎಷ್ಟು ಉನ್ನತ ಮಟ್ಟದ ಆಗ್ತಿದ್ವು ಅಂದ್ರೆ, ನಿಮ್ಗೆ ಗೊತ್ತದ ಕಲ್ಯಾಣ ನಗರನೊಳಗೆ ಯಾರ್ಯಾರು ಇರ್ತಿದ್ರು. ನಮ್ಮ ಎಲ್ಲ ಅಂದಿನ ಕಾಲದ ಟಾಪ್ ಮೋಸ್ಟ್ ಪ್ರೊಫೆಸರ್ಸ್, ಕಲಬುರ್ಗಿ ಚನ್ನವೀರ ಕಣಿವೆಯವ್ರನ್ನ ಹಿಡ್ಕೊಂಡು ಗಿರಡ್ಡಿ ಗೋವಿಂದರಾಜರ ತನಕ, ಡಾಕ್ಟರ್ ತಾವರಗೇರಿ ಅವ್ರು ಹಿಡ್ಕೊಂಡು ಎಲ್ಲ ಹಿರಿಯರು, ನಮ್ಮ ಮನೋಹರ ಗ್ರಂಥಮಾಲಾದ ಜೋಶಿಯವ್ರನ್ನ ಹಿಡ್ಕೊಂಡು ಎಲ್ಲರೂ ಬಂದು ಕೂತು ಅವ್ರು ಮಾತಾಡೋದು ಕೇಳ್ಕೊತ ತಾಸು 2 ತಾಸು 3 ತಾಸು ಕೂಡ್ತಿದ್ವಿ ನಾವು. ಅವರ ಮಾನವೀಯ ಹೃದಯದ ಬಗ್ಗೆ 2 ಮಾತು. ಒಮ್ಮೆ ನಾನು ಆರ್ಯ ಅವರು ಕೂಡ ಹೇಳಿದೆವು. ಹಿರೇಮಲ್ಲೂರು ಈಶ್ವರನ್ ಅವ್ರ ಬಗ್ಗೆನೂ ನಾ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಎಲ್ಲ ನಿಮ್ಗೆ ಗೊತ್ತಿದ್ದದ್ದ. ಅವ್ರಿಗೆ ಈಸೋಫೇಗಸ್ ಕ್ಯಾನ್ಸರ್ ಆಗಿದೆ ಅಪ್ಪಾಜಿ. ಅವ್ರು ಇನ್ನು ಭಾಳ ದಿವಸ ಉಳಿದಿಲ್ಲ. ಇಲ್ಲಿ ಆಸ್ತಿಯೆಲ್ಲ ವಿಲೇವಾಟು ಮಾಡಲಿಕ್ಕೆ ಈಶ್ವರನ್ ಅವ್ರು ಬಂದಾರ ಅಂಥೇಳಿ ಬನ್ನಂಜೆ ಗೋವಿಂದಾಚಾರ್ಯರು ಬಂದಾಗ ನಾವು ವಿಷಯ ಸರ್ ಏನೋ ಒಂದು ದೃಷ್ಟಿಯಿಂದ ಹೇಳಿದೆವು. ಅವರು ಇಮಿಡಿಯೇಟ್ಲಿ ಹೇಳಿದರು, ಬಿ ಎಲ್ ಪಾಟೀಲ್, ನನ್ನ ಓಣಿಯೊಳಗೆ ಉಡುಪಿಯೊಳಗೆ ಒಬ್ರಿಗೆ ಈಸೋಫೇಗಸ್ ಕ್ಯಾನ್ಸರ್ ಆಗಿತ್ತು, ಅದು ಸಂಪೂರ್ಣವಾಗಿ ಗುಣ ಆಗ್ಯದ, ಯಾಕೆ ನೀವು ಅವ್ರನ್ನ ಅಲ್ಲಿ ಒಯ್ಯಬಾರ್ದು ಅಂತ ಹೇಳಿ ಇಮ್ಮಿಡಿಯೇಟ್ಲಿ ಫೋನ್ ಹಚ್ಚಿ ಉಡುಪಿಯಿಂದ ಅವ್ರ ಅಡ್ರೆಸ್ ಎಲ್ಲ ನಮಗೆ ತರಿಸ್ಕೊಟ್ರು. ಅವರು ವಿದಿನ್ 2 ಡೇಸ್ ಅವ್ರನ್ನ ಕರ್ಕೊಂಡು ಅವ್ರು ಹೇಳಿದಂಥ ಜಾಗದೊಳಗೆ ಹೋಗಿದ್ದೆವು. ಕೆನಡಾದೊಳಗೆ ಅವ್ರು ಇರುವಂಥ ಸ್ಥಾನದೊಳಗಿನ ಒಂದು ಅದ್ಭುತ ಹಾಸ್ಪಿಟ್ಲ್ದಾಗ ಅವ್ರ ಆಪ್ರೇಷನ್ ಆಗಿತ್ತು, ಹಿರೇಮಲ್ಲೂರು ಈಶ್ವರನ್ ಅವರು. ಅಲ್ಲಿ ಬರೀ ನೀವು 3 ತಿಂಗಳು ಬದುಕ್ತೀರಿ, ನಿಮ್ಮದು ಏನೇನದ ಎಲ್ಲ ಕೆಲಸ ಮುಗಿಸ್ರ ಅಂತ ಕೂಡಲೇ ಅಲ್ಲಿ ಅವರ ಅಂತಿಮ ಸಂಸ್ಕಾರ ಆಗಬೇಕಾದಂಥ ಜಾಗ ಸಹಿತ ಪರ್ಚೇಸ್ ಮಾಡಿ ಇಲ್ಲಿ ಆಸ್ತಿ ವಿಲೇವಾಟಕ್ಕೆ ಮದ್ದಿದ್ರು. ಅವ್ರನ್ನ ಕರ್ಕೊಂಡು ಹೋದೆವು, ಆ ಡಾಕ್ಟರ್ ಕಡೆ ತೋರಿಸಿದೆವು. ಅವ್ರು ಔಷಧ ಕೊಟ್ಟು ಹೇಳಿದರು, ನೀವು ಮತ್ತೊಮ್ಮೆ ಬರಬೇಕಾಗಿಲ್ಲ, ಪ್ರತಿ ತಿಂಗಳು ಇಂಪ್ರೂವ್ಮೆಂಟ್ ತಿಳಿಸ್ರಿ, ನಾನು ನಿಮಗೆ ಔಷಧ ಬೈ ಪೋಸ್ಟ್ ಕಳಿಸ್ತೀನಿ ಅಂತೇಳಿ. ಆಶ್ಚರ್ಯ ನಿಮಗೆ ಹೇಳೋದಂದ್ರೆ, ನೀರು ಕುಡಿದ್ರೆ ನೀರೇ ಹೊರಗೆ ಬರ್ತಿತ್ತು ರೀ. ಏನು ಈಸೋಫೇಗಸ್ ಅಂತ ತಮಗೆ ಗೊತ್ತದ, ಅನ್ನದಾಳದ ಕ್ಯಾನ್ಸರ್ ಆಯ್ತಂದ್ರೆ ಪಚನ ಕ್ರಿಯೆ ಸಂಪೂರ್ಣ ಬಂದ್ ಆಗ್ತದೆ. ವಿದಿನ್ 3 months
ನನಗೊಂದು ಲೆಟರ್ ಬರೆದರು ಅವರು. ನಿನ್ನೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಅಲ್ಲಿ ನನಗೆ ಸರ್ಟಿಫೈ ಮಾಡಿದ್ದಾರೆ ಬಿ ಎಲ್ ಪಾಟೀಲ್, ದ ಎವಿಡೆನ್ಸ್ ಆಫ್ ಕ್ಯಾನ್ಸರ್ ಹ್ಯಾಸ್ ಡಿಸಪಿಯರ್ಡ್. ಕನ್ನಡದ ಒಬ್ಬ ಮಹಾಮೇರು ವ್ಯಕ್ತಿತ್ವದ ಒಬ್ಬ ಪ್ರೊಫೆಸರ್ ಬರೇ ಒಂದು ಮಾತು, ಆ ಮಾತಿನ ಹಿಂದೆ ಗೋವಿಂದಾಚಾರ್ಯವರ ಆಶೀರ್ವಾದ ಇತ್ತು ಅಂತ ನಾನು ಭಾವಿಸ್ತೇನೆ. ಅಂಥ ವ್ಯಕ್ತಿನ ಮತ್ತೊಮ್ಮೆ ನಮಗೆ ಮರಳಿ ಕನ್ನಡಕ್ಕೆ ಕೊಟ್ಟರು. ಅದರ ನಂತರ 5 ಅದ್ಭುತವಾದಂಥ ಗ್ರಂಥಗಳನ್ನು ಹಿರೇಮಲ್ಲೂರು ಈಶ್ವರನ್ ಬರೆದರು. ನಂತರ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಹೋದರು. ದ್ಯಾಟ್ಸ್ ಆಲ್ ರೈಟ್. ಇನ್ನು ಕಡಿದು ಒಂದು ಮಾತು ಹೇಳಬೇಕು. ನಾವು ಶೂದ್ರರು, ಒಂದು ವ್ಯವಸ್ಥೆ ಇದರೊಳಗೆ ನಾನು ಮಾತಾಡ್ತೇನೆ. ಆದರೆ ಈ ಭೇದ ಭಾವ ನಾನು ಅವರಲ್ಲಿ ಎಂದೂ ಕಾಣಲಿಲ್ಲ. ಅದನ್ನು ನಿನ್ನೆ ಒತ್ತುಕೊತ್ತೆ ಸರ್ ಮುಂದೆ ಹೇಳಿದ್ದೀನಿ ನಾನು. ಒಂದು ದಿವಸ ಅವ್ರನ್ನ ಕೇಳಿದೆ ನಾನು, ಮನೆ ಎದುರಿಗಿನ ನನ್ನ ಮನೆ ಅದರಿ, ಒಂದು ದಿವಸ ಸರ್ನ ಕರ್ಕೊಂಡು ನಮ್ಮ ಮನೆಗೆ ಟಿಫಿನ್ ಕರೆ ಬರ್ರಿ ಕಡೆಗೆ. ಬಿಯಲ್ಲ ಅವ್ರನ್ನ ಕೇಳ, ನನ್ನ ಯಾಕೆ ಕೇಳ್ತಿ ಅಂದರು. ನಾ ಕೇಳಿದೆ, ಸರ್ ನೀವು ಮುಂಜಾನೆ ಟಿಫಿನ್ಗೆ ಬರ್ಬೋದೇನು ಮನೆಗೆ ಅಂಥೇಳಿ. ನಾ ನಿಜವಾಗಿಯೂ ಆ ಆನ್ಸರ್ ಅವರಿಂದ ಅಪೇಕ್ಷಣೆ ಮಾಡಿರಲಿಲ್ಲ. ಬಿ ಎಲ್ ಪಾಟೀಲ್ ಬರ್ತೀನು, ಬಟ್ ನಂದೊಂದು ಕಂಡೀಷನ್, ನನಗೆ ಬಿಳಿಜೋಳ ರೊಟ್ಟಿ ಬೇಕಪ್ಪ. ನೀವೇನು ಅಥಣ್ಯಾಗ ಮಾಡ್ತೀರಿ, ಆ ರೊಟ್ಟಿ ಬೇಕು ನಾನು. ಸರ್ ನನಗೆ ಆವತ್ತಾದಟ್ಟು ಆನಂದ ಇನ್ನೊಮ್ಮೆ ಯಾವಾಗೂ ಆಗಿಲ್ಲ. ಅಂಥ ಒಂದು ದೇವಸದೃಶ ಮನುಷ್ಯ ನನ್ನಂಥ ಒಬ್ಬ ಸಾಮಾನ್ಯನ ಮನೆಗೆ ಬಂದು, ಅದು ಕೃಷ್ಣ ಪರಮಾತ್ಮ ಎಲ್ಲೇ ಹೋಗಿ ಇದು ಸ್ವೀಕಾರ ಮಾಡಿದ್ರಲ್ಲ, ಆ ರೀತಿ ಆತ ನನ್ನ ಭಾಗ್ಯ. ನನ್ನ ಹೆಂಡತಿ ಏನೇನು ಹಳ್ಳಿ ಊರಾಗ ಮಾಡ್ತೀವಿ ಎಲ್ಲ ಜುಣುಕ ಹಿಡ್ಕೊಂಡು ನಮ್ಮ ಇದ್ರ ತಕ ಪುಂಡಿ ಪಲ್ಯ ತಕ ಅದನ್ನೆಲ್ಲ ಮಾಡ್ರಿ ಅಂತ ಹೇಳಿದೆವು. ಅವರು ಇದು ಹಾಕ್ಕೊಡ್ಲಿಲ್ಲ ರೀ, ಮಣಿ ಗಿಣಿ ಕಂಬಳಿ ಹಾಸಿರಂದರು. ಆ ಕಂಬಳಿ ಮೇಲೆ ಕುತ್ಕೊಂಡು ಆ ಪ್ರಸಾದ ಸ್ವೀಕಾರ ಮಾಡಿ ನಮ್ಮ ಗಂಡ ಹೆಂಡತಿಗೆ ಆಶೀರ್ವಾದ ಮಾಡಿದ್ರು. ಆ ದಿನ ನಾ ಎಂದೂ ಮರೆಯೋದು ಸಾಧ್ಯ ಇಲ್ಲ. ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ಇವತ್ತಿಗೂ ಮೈಲಿಗೆಗಳು ಜೀವಂತವಾಗಿರುವಂಥ ಇಂಥ ದಿನಮಾನದೊಳಗೆ ಒಬ್ಬ ಗ್ರೇಟ್ ಆಚಾರ್ಯರು ನನ್ನಂಥವನ ಮನೆಗೆ, ಸಾಮಾನ್ಯನ ಮನೆಗೆ ಬಂದು ಸ್ವೀಕಾರ ಮಾಡಿದ್ರಲ್ಲ, ಇದಕ್ಕಿಂತ ದೊಡ್ಡ ಅವರ ವಿಶ್ವಬಂಧುತ್ವಕ್ಕೆ ಮತ್ತೊಂದು ಸಾಕ್ಷಿ ಏನು ಬೇಕು? ಅಂಥ ಪರಮ ಪೂಜ್ಯರನ್ನು ನೆನೆಸುವಂಥ ಒಂದು ಕಾರ್ಯಕ್ರಮ ಡಂಬಳ ಸರ್ ಆದಿಯಾಗಿ ಎಲ್ಲ ಹಿರಿಯರು ಇವತ್ತು ಹಮ್ಮಿಕೊಂಡದ್ದು ನಮ್ಮ ಧಾರವಾಡದ ಪುಣ್ಯ ಅಂತ ನಾನು ತಿಳ್ಕೊಂಡೇನೆ. ಆ ಪೂಜ್ಯರಿಗೆ ಮತ್ತೊಮ್ಮೆ ವಂದಿಸಿ, ಇದನ್ನು ಬಹುತೇಕ ನಾನು ಅಕ್ಕಗೊಮ್ಮೆ ನಾನು ತಿಳಿಸಿದ್ದೇನೆ. ಇದನ್ನು ಹಿಂದಕ್ಕೆ ಇಲ್ಲಿ ಧಾರವಾಡಕ್ಕೆ ಬಂದಾಗ ಆ ಪೂಜ್ಯರನ್ನು ಮತ್ತೊಮ್ಮೆ ಸ್ಮರಿಸಿ ನನ್ನ 4 ಮಾತುಗಳನ್ನು ತಮ್ಮೆಲ್ಲರ ಪಾದಕ್ಕೆ